ಏನು ಈ ಟೌನ್‌ಶಿಪ್ ವಿಚಾರ ಇದೆಯಲ್ಲ, ರಾಜ್ಯದಲ್ಲಿ ಭಾರಿ ಚರ್ಚೆ ಕಾರಣ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೌನ್‌ಶಿಪ್ ಅಗತ್ಯವಿಲ್ಲದೆ ಇದ್ರೂ ಯೋಜನೆಗೆ ಕೈ ಯಾಕೆ ಹಾಕಿದ್ದೀರಿ ನೀವು ಅಂತ ಹೇಳಿ, ಟೌನ್‌ಶಿಪ್ ಮಾಡಲು ನಿಮಗೆ ಹೇಳಿದ್ಯಾರು ಅಂತ ಹೇಳಿ ಸಿಎಂ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ. ನೋಡಿ, ಟೌನ್‌ಶಿಪ್ ಅಗತ್ಯವೇ ಇಲ್ಲ ಅಂತ ಹೇಳಿದ್ರೆ ಆ ಯೋಜನೆಗೆ ನೀವು ಕೈ ಯಾಕೆ ಹಾಕಿದ್ದೀರಿ? ಟೌನ್‌ಶಿಪ್ ಮಾಡಲು ನಿಮಗೆ ಹೇಳಿದ್ದಾದರೂ ಯಾರು ಅಂತ ಹೇಳಿ ಸಿಎಂ ಡಿ.ಕೆ.ಶಿ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ. ನಾನು ಟೌನ್‌ಶಿಪ್ ಮಾಡಲು ನಿರ್ಧರಿಸಿದ್ದೆ, ಆದರೆ ಯಾವ ರೈತರನ್ನು ಒಕ್ಕಲೆಬ್ಬಿಸಿರಲಿಲ್ಲ, ನಾನು ಅವರಿಗೆ ಕೆಡಿಸುವಂಥ ಕೆಲಸ ಮಾಡಿರಲಿಲ್ಲ. ನಾನು ಯೋಜನೆ ಮಾಡಿದ್ದು ನಾನೇ, ಕೈ ಬಿಟ್ಟಿದ್ದು ನಾನೇ. ಇದು ನಿಮ್ಮ ಯೋಜನೆ ಅಲ್ಲದಿದ್ದರೆ ಮಾಡೋದ್ಯಾಕೆ? ನನ್ನ ಯೋಜನೆ ಅಲ್ವಾ ಇದು? ನಾನು ಅವತ್ತು ಕೈ ಬಿಟ್ಟಿದ್ದೀನಿ, ಇವತ್ತು ನೀವು ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು. ರೈತರನ್ನೇಕೆ ನೀವು ಕರೆಸಿ ಮಾತನಾಡ್ತಾ ಇಲ್ಲ? DLF ಜೊತೆ ನಿಮ್ಮ ನಂಟು ಬಿಚ್ಚಿಡಬೇಕಾ ಅಂತೇಳಿ ಕೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಸಮಿತಿ ಅಂತೀರಿ, ಆಮೇಲೆ ಅಧಿಸೂಚನೆ ಹೊರಡಿಸ್ತೀರಿ, ಏನು ಆಟ ಆಡ್ತಾ ಇದ್ದೀರಾ? ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಮಾಡ್ತಾ ಇದ್ದೀರಿ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಸೊ ಇದು ನನ್ನ ಯೋಜನೆ ಸ್ವಾಮಿ, ನನ್ನ ಯೋಜನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನಾನು ಅವತ್ತು ಕೈ ಬಿಟ್ಟಿದ್ದೀನಿ ಆ ಯೋಜನೆಯನ್ನು, ಅದನ್ನು ಯಾಕೆ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತ ಏನು ಹೇಳ್ತಾ ಇದ್ದೀರಿ ನೀವು? ನಾನು ಅವತ್ತೇ ಕೈ ಬಿಟ್ಟಿದ್ದೀನಿ ನನ್ನ ಕನಸಿನ ಕೂಸನ್ನು. ರೈತರಿಗೆ ಅದು ಇಷ್ಟ ಇರಲಿಲ್ಲ ಅಂತ ನನಗೆ ಅವತ್ತು ಗೊತ್ತಾಯಿತು, ಆ ಕಾರಣಕ್ಕಾಗಿ ನಾನು ಕೈಯನ್ನು ಬಿಟ್ಟಿದ್ದೀನಿ. ಇವತ್ತು ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ, ಅದು ನನ್ನ ಹೆಸರ ಮೇಲೆ. ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ನಾನು ಆ ಕೆಲಸ ಮಾಡಿರಲಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ.